Hi students, welcome back to my channel MD Happy ರಾಧೆ ರಾಧೆ. ಆತ್ಮೀಯ ವಿದ್ಯಾರ್ಥಿಗಳೇ, 2026 ಮತ್ತು 27ನೇ ಸಾಲಿಗೆ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಈ ಒಂದು ವಿಡಿಯೋದಲ್ಲಿ ನಿಮಗೆ ಶಾಲಾ ಶಿಕ್ಷಣ ಇಲಾಖೆಯವರು ಭಾಳ ಮಹತ್ವದ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. 2026ನೇ ಸಾಲಿನ ಒಂದು ಶೈಕ್ಷಣಿಕ ವರ್ಷಕ್ಕೆ ಬೇಕಾಗಿರುವಂತಹ ಒಂದು ವಾರ್ಷಿಕ ಪಠ್ಯ ಯೋಜನೆಯನ್ನು ಇಲ್ಲಿ ತೆಗೆದುಕೊಂಡು ಬಂದಿದ್ದಾರೆ. ಸೊ ಪ್ರಥಮ PUC ಇರುವಂಥ ವಿದ್ಯಾರ್ಥಿಗಳು, ಅದರಲ್ಲಿ ಇತಿಹಾಸವನ್ನು ತೆಗೆದುಕೊಂಡಿರುವಂತಹ ವಿದ್ಯಾರ್ಥಿಗಳಿಗೆ ನಿಮಗೆ ಬಹಳ ಮುಖ್ಯ ಮತ್ತು ಇಡೀ ವಾರ್ಷಿಕ ಅಂದರೆ ಇಡೀ ವರ್ಷದಲ್ಲಿ ಏನೆಲ್ಲ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಒಂದು ಕಾರ್ಯಯೋಜನೆ ಇದೆ ಮತ್ತು ನಿಮ್ಮ ಶಿಕ್ಷಕರು ಯಾವ ರೀತಿ ಅದನ್ನು ಕೈಗೊಳ್ತಾರೆ ಅನ್ನೋದಂತ ನೀವು ಸಹ ಇದನ್ನು ಗಮನಿಸ್ಬೋದು. ಸೊ ಅದೇ ರೀತಿ ವಿಡಿಯೋ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋವನ್ನು ಕೊನೆ ತನಕ ನೋಡಿ ಮತ್ತು ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಭಾಳಷ್ಟು ಜನ ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಮಾಡದೇ ವಿಡಿಯೋಗಳನ್ನು ನೋಡ್ತಾ ಇದ್ದೀರಿ, ದಯವಿಟ್ಟು ಹಾಗೆ ಮಾಡೋಕ್ಕೆ ಹೋಗಬೇಡಿ. ನೀವು ಮಾಡುವಂಥ ಒಂದು ಸಬ್ಸ್ಕ್ರೈಬಿಂದ ನಮಗೆ ಹುಮ್ಮಸ್ಸು ಮತ್ತು ಇನ್ನಷ್ಟು ಉತ್ಸಾಹವನ್ನು ಕೊಡ್ತಿದೆ ಅಂತ ಹೇಳ್ತಾ ಬನ್ನಿ, ತಡ ಮಾಡೋದು ಬೇಡ. ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ರಾಧೆ ರಾಧೆ ಅಂತ ಕಮೆಂಟ್ ಮಾಡ್ತಾ ನಿಮ್ಮ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಅಂತ ಹೇಳ್ತೀನಿ. ಸೊ ನೇರವಾಗಿ ನಾನು ನಿಮಗೆ ಈ ಒಂದು ಪಠ್ಯದ ಕ್ರಮ ಕಡೆ ಕರ್ಕೊಂಡು ಹೋಗ್ತೀನಿ. ಪಠ್ಯಕ್ರಮದಲ್ಲಿ ಏನೇನಿದೆ ಅಂತೇಳಿ ನೀವೆಲ್ಲ ನೋಡ್ತಾ ಹೋದಾಗ ನಿಮಗೆ ಈ ಕಡೆ ತಿಂಗಳು, ದಿನ, ಒಟ್ಟು ರಜಾ ದಿನಗಳು ಮತ್ತು ಒಟ್ಟು ಕಾರ್ಯನಿರತ ದಿನಗಳು, ಬೋಧನಾ ಅವಧಿ, ಈ ಒಂದು ಚೌಕಟ್ಟು ನಿಮ್ಮ ಶಿಕ್ಷಕರಿಗೆ ಸಂಬಂಧಪಟ್ಟಂಥದ್ದು. ಇದು ನೀವು ಅದನ್ನ ಬಗ್ಗೆ ಭಾಳಷ್ಟು ತಲೆ ಕೆಡಿಸೋ ಅವಶ್ಯಕತೆ ಇಲ್ಲ. ನೀವು ನೇರವಾಗಿ ಎಲ್ಲಿ ಬರಬೇಕಪ್ಪ ಅಂತಂದರೆ ಈ ಒಂದು ಪಠ್ಯಕ್ರಮ ಇದೆಯಲ್ಲ, ಪಠ್ಯದ ಕಡೆ ಹೋಗೋಣ. ನಾವು ಪ್ರಥಮ ಏನೋ ಒಂದು ಫಸ್ಟ್ PUC ಇರುವಂಥ ವಿದ್ಯಾರ್ಥಿಗಳಿಗೆ ಪೀಠಿಕೆ ನಿಮಗೆ ಮೊದಲನೇ ಅಧ್ಯಾಯಕ್ಕೆ ಬಂದಂತೆ ನಾವು ಮೊದಲನೇ ಅಧ್ಯಾಯವನ್ನು ಪೀಠಿಕೆ ನೋಡ್ತೀವಿ. ಇತಿಹಾಸದ ಅರ್ಥವನ್ನು ಒಳಗೊಂಡಿರ್ತದೆ, ವ್ಯಾಖ್ಯೆಗಳಿರ್ತವೆ. ಅಂದರೆ ಇತಿಹಾಸಕಾರರು ತಮ್ಮದೇ ಆದಂಥ ವ್ಯಾಖ್ಯಾನಗಳನ್ನು ಇಲ್ಲಿ ನೀಡಿದ್ದಾರೆ. ಆ ಒಂದು ವ್ಯಾಖ್ಯಾನಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಯಾವ ವ್ಯಕ್ತಿ ಮತ್ತು ಯಾವ ಇತಿಹಾಸಕಾರ ಪ್ರಮುಖವಾದಂಥ ಹೇಳಿಕೆಯನ್ನು ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಾನೆ ಎಂಬುದನ್ನು ಇಲ್ಲಿ ನೋಡ್ತೀರಿ. ಮೊದಲೇದು ಇತಿಹಾಸದ ಪಿತಾಮಹ ಹೆರೋಡಾಟಸ್ ಅವರು, ತದನಂತರ ಅಗಸ್ಟಿನ್, ಕಾರ್ಲ್ ಮಾರ್ಕ್ಸ್, JB ಬ್ಯೂರಿ ಮತ್ತು ನಮ್ಮ ಭಾರತದ ಮೊದಲ ಪ್ರಧಾನಿ ನೆಹರು ಅವರು. ಇನ್ನು ಟೈಪ್ನಿ ಎನ್ನುವಂಥ ಇನ್ನೊಬ್ಬ ಇತಿಹಾಸಕಾರ ಬರ್ತಾರೆ. ಇವರೆಲ್ಲರ ಬಗ್ಗೆ ನೀವು ಮೊದಲನೇ ಪೀಠಿಕೆ 1ರಲ್ಲಿ ತಿಳ್ಕೊತಾ ಹೋಗ್ತೀರಿ. ನಾನು ಮುಂದಿನ ಈ ಒಂದು ಪೀಠಿಕೆ 1ರಲ್ಲಿ ಇತಿಹಾಸದ ಪ್ರಾಮುಖ್ಯತೆ ನಿಮಗೆ ಇದು 5 ಅಂಕಕ್ಕೆ ಕೇಳುವಂಥ ಸಾಧ್ಯತೆ ಇರ್ತದೆ. ಎಷ್ಟು ಅಂಕಗಳಿಗೆ ರೀ? 5 ಅಂಕಗಳಿಗೆ ಕೇಳುವಂಥ ಸಾಧ್ಯತೆ ಇರ್ತದೆ. ಸ್ವಲ್ಪ ಗಮನದಲ್ಲಿಟ್ಕೋಬೇಕು. ನಿಮ್ಮ ಒಂದು ತಯಾರಿ ನೋಡಿ, ಮೊದಲು ನಾನು ಹೇಳಿದೆ ಜೂನ್ ತಿಂಗಳು ಆಲ್ರೆಡಿ ನಿಮಗೆ ಕಾಲೇಜುಗಳು ಪ್ರಾರಂಭವಾಗಿವೆ. ಯಾರೆಲ್ಲ ವಿದ್ಯಾರ್ಥಿಗಳು ಪ್ರಥಮ PUC ಅಡ್ಮಿಷನ್ ಮಾಡಿದ್ದೀರಿ ದಯವಿಟ್ಟು ಕಾಲೇಜ್ಗಳಿಗೆ ಹೋಗಿ ನೀವು ಯಾವುದೇ ಗೈರು ಹಾಜರನ್ನು ಆಗಬೇಡಿ. ಯಾಕಂದರೆ ಭಾಳಷ್ಟು ಮಾಹಿತಿ ಇರ್ತದೆ. ಸೊ ನಾನು ಒಂದು ಹೇಳ್ತೀನಿ, ಏನಪ್ಪ ಅಂದರೆ ನೀವು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತಂದರೆ ಮೊದಲು ಸಮಯಕ್ಕೆ ಬೆಲೆ ಕೊಡಿ, ಶಿಸ್ತಿಗೆ ಬೆಲೆ ಕೊಡಿ ಮತ್ತು ಸಂಸ್ಕಾರವಂತವರಾಗಿ. ಯಾಕಂದರೆ ಅಂತಂದರೆ ಇವು 3 ನಿಮಗೆ ಜೀವನವನ್ನು ಉತ್ತುಂಗಕ್ಕೆ ಒಯ್ತವೆ. ನೇರವಾಗಿ ನೀವು ಅಂದ್ಕೊಂಡಂಥ ಕೋರ್ಸ್ ಮಾಡಿದ್ದೀರಿ, ಅದರ ತಕ್ಕಂತೆ ನಿಮ್ಮ ತಯಾರಿ ನಿಮ್ಮಲ್ಲಿ ಇರಲಿ ಅಂತ ಹೇಳ್ತೀನಿ. ಸೊ ಬನ್ನಿ ಮುಂದೆ ಹೋಗ್ತೀನಿ. ನಾನು ಅಧ್ಯಾಯ 2ರಲ್ಲಿ ಈ ಪ್ರಥಮ PUC ಅಧ್ಯಾಯ 2ರಲ್ಲಿ ಮಾನವನ ವಿಕಸನ ಕಥೆ ಅಂತ ಹೇಳಿರ್ತದೆ. ಇಲ್ಲಿ ನಿಮಗೆ 10 ಅಂಕಕ್ಕೆ ಸೀಮಿತವಾಗಿರುವಂಥದ್ದು. ಎಷ್ಟು ಅಂಕಗಳಿಗೆ? 10 ಅಂಕಗಳಿಗೆ ಸಂಬಂಧಪಟ್ಟಂತೆ ಮಾನವ ವಿಕಸನ ಕಥೆ. ಏನೂ ಸಿಲೆಬಸ್ಗಳು ಚೇಂಜ್ ಮಾಡಿಲ್ಲ, ನೇರ ಇಟ್ಟಿದ್ದಾರೆ. ಇನ್ನು ಪ್ರಾಚೀನ ನಾಗರಿಕತೆಗಳು ಭಾಳಷ್ಟು ಬರ್ತಾವೆ ಇಲ್ಲಿ. ಆ ನಾಗರಿಕತೆಗಳ ಇತಿಹಾಸವನ್ನು ನೀವು ಇಲ್ಲಿ ತಿಳಿತೀರಿ. ಅದರಲ್ಲಿ ಬರುವಂಥದ್ದು ಅದರ ಪರಿಚಯ, ನಾಗರಿಕತೆಗಳು ಹೆಂಗೆ ಹುಟ್ಟಿದ್ವು ಮತ್ತು ಅದರ ಅವನತಿ ಹೇಗಾಯಿತು ಅಂಥೇಳಿ, ಈಜಿಪ್ಟ್ ನಾಗರಿಕತೆ ಜೊತೆಗೆ ಮೆಸೊಪೊಟೇಮಿಯಾ ನಾಗರಿಕತೆ, ಚೀನಾ ನಾಗರಿಕತೆ, ಈ 3 ನಿಮಗೆ ದ್ವಿತೀಯ PUCಯಲ್ಲಿ ಬರ್ತವೆ. ಇವು ಯಾವುಗಳ ಸಮಕಾಲೀನ ಆಗಿದ್ವು ಅಂತಂದರೆ ಹರಪ್ಪ, ಯಾವುದ್ರಿ? ಹರಪ್ಪ ನಾಗರಿಕತೆಯ ಸಮಕಾಲೀನ ಆಗಿದ್ವು ಅಂತ ಹೇಳ್ತೀವಿ. ಇನ್ನು ಅಧ್ಯಾಯ 4ರಲ್ಲಿ ಗ್ರೀಕ್ ಮತ್ತು ರೋಮನ್ ಸಾಮ್ರಾಜ್ಯಗಳ ಸ್ಥಾಪನೆ ಮತ್ತು ಅವುಗಳ ಕೊಡುಗೆ, ಈ ಇಡೀ ಜಗತ್ತಿಗೆ ಏನು ಕೊಡುಗೆಯನ್ನು ಕೊಟ್ಟು ಈ 2 ಸಾಮ್ರಾಜ್ಯಗಳು ಅಂಥೇಳಿ ಭಾಳಷ್ಟು ಇಂಪಾರ್ಟೆಂಟು ಆಗಿರುವಂಥದ್ದು. ಜೊತೆಗೆ ಈ ನಮ್ಮ ಪ್ರತಿಯೊಂದು ಭಾಷೆಯನ್ನು ತಗೊಳ್ಳಿ, ಪ್ರತಿಯೊಂದು ಲಿಪಿಯನ್ನು ತಗೊಳ್ಳಿ, ಪ್ರತಿಯೊಂದು ಅಕ್ಷರವನ್ನು ತೆಗೆದುಕೊಳ್ಳಿ. ಅಲ್ಲಿ ಪ್ರಥಮವಾಗಿ ಬರುವಂಥ ವಿಷಯ ಈ ಗ್ರೀಕ್ ಅನ್ನುವಂಥದ್ದು. ಗ್ರೀಕ್ ನಗರ ರಾಜ್ಯಗಳ ಸಾಂಸ್ಕೃತಿಕ ಕೊಡುಗೆಗಳು ನೋಡ್ರಿ, ಕೇವಲ ನಗರ ರಾಜ್ಯಗಳಷ್ಟೇ ಸ್ಥಾಪನೆ ಆಗಿಲ್ಲ, ಅವುಗಳು ಸಾಂಸ್ಕೃತಿಕವಾಗಿ ಏನೆಲ್ಲ ಕೊಡುಗೆ ಕೊಟ್ಟು ಜಗತ್ತಿಗೆ ಅನ್ನುವಂಥದ್ದು. ಅದರಲ್ಲಿ ನೀವು ರೋಮನ್ ಗಣರಾಜ್ಯಗಳ
ರೋಮನ್ನರ ಕೊಡುಗೆಗಳನ್ನು ನೋಡ್ತೀರಿ. ಇತಿಹಾಸ ಪುಟಗಳಲ್ಲಿ ನೀವೆಲ್ಲ ನೋಡ್ಬೋದು. ಈ ರೋಮನ್ ಸಂಖ್ಯೆಗಳು ಏನು ಬರ್ತಾವಲ್ಲ, ಇವುಗಳನ್ನು ಕೊಟ್ಟವ್ರು ಯಾರು ಅಂತಂದರೆ ಈ ರೋಮನ್ನರು. ಅವುಗಳ ಬಗ್ಗೆ ತಿಳ್ಕೊತೀವಿ. ಇನ್ನು ಪ್ರಮುಖವಾಗಿ ಅಧ್ಯಾಯ 5ರಲ್ಲಿ ಕ್ರೈಸ್ತ ಮತ್ತು ಇಸ್ಲಾಂ ಧರ್ಮಗಳ ಉದಯ ಮತ್ತು ಅದರ ಪ್ರಚಾರ ಯಾವ ರೀತಿ ಆಗ್ತದೆ ಪ್ರಪಂಚದಲ್ಲಿ ಎಂಬುದನ್ನು ನೀವು ಅರ್ಥಕೋತೀರಿ ಇತಿಹಾಸ ವಿಷಯ ಅಲ್ಲಿ. ಇನ್ನು ನಿಮಗೆ ಎಕ್ಸಾಮಿಗೆ ಓರಿಯೆಂಟ್ ಸಂಬಂಧಪಟ್ಟಂತೆ ಇಲ್ಲಿ ಯೇಸು ಕ್ರಿಸ್ತನ ಜೀವನ ಮತ್ತು ಬೋಧನೆಗಳನ್ನು ನಿಮಗೆ 5 ಅಂಕಕ್ಕೆ ಕಂಪಲ್ಸರಿ ಇಲ್ಲಿ ಇರ್ತದೆ. ಎಷ್ಟು ಅಂಕಗಳಿಗ್ರಿ? 5 ಅಂಕಗಳು. ಜೊತೆಗೆ ಪ್ರವಾದಿ ಮೊಹಮ್ಮದವರ ಜೀವನ ಮತ್ತು ಅವರ ಬೋಧನೆಗಳನ್ನು ಸಂಬಂಧಪಟ್ಟಂತೆ ಇವೆಲ್ಲವೂ ಏನಪ್ಪ ಅಂತಂದರೆ ನಿಮಗೆ ಈ ವರ್ಷವೂ ಸಿದೆ, ಪ್ರತಿ ವರ್ಷವೂ ಇದ್ವೆ. ಇನ್ನು ಅಧ್ಯಾಯ 6ರಲ್ಲಿ ಮಧ್ಯಕಾಲೀನ ಯುಗ ಬರ್ತದೆ. ನೀವೆಲ್ಲ ಮಧ್ಯಕಾಲೀನ ಯುಗವನ್ನು SSLCಯಲ್ಲಿ ಓದಿದ್ದೀರಿ. ಜೊತೆಗೆ ನಿಮ್ಮ 6th 8th ಈ ಎಲ್ಲ ಸ್ಟ್ಯಾಂಡರ್ಡ್ಗಳಲ್ಲಿ ಓದ್ಕೊಂಡಿದ್ದೀರಿ. ಇನ್ನು ಮಧ್ಯಯುಗದಲ್ಲಿ ಏನೇನು ಬರ್ತದೆ? ಮೊದಲು ಚರ್ಚ್ಗಳ ಸ್ಥಾಪನೆ ಆಗ್ತದೆ ಇಲ್ಲಿ ನೋಡ್ರಿ. ಮತ್ತು ಸಮಾಜ ನಿರ್ಮಾಣ, ರಾಜ್ಯ ಉಳಿಗಮಾನ ಪದ್ಧತಿ ನಿಮಗೆಲ್ಲ ನೆನಪಿರಲಿ. ನಾನೇನು ಹೇಳ್ತೀನಿ ಅಂತಂದರೆ, ಈಗ ಸದ್ಯದಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಈ ಒಂದು ಪೊಲೀಸ್ ಕಾಲ್ಫರ್ಮ್ ಆಗಿದ್ದಾವೆ ಆಲ್ರೆಡಿ. ಯಾರೆಲ್ಲ 18 ವಯಸ್ಸಾಗಿದೆ, ಎಷ್ಟು ರೀ 18 ವಯಸ್ಸಾದವರು ಆ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು. ಬರೀ PUC ಮುಗಿದಿದೆ, ಇನ್ನೇನು ಡಿಗ್ರಿ ಮಾಡ್ತಾ ಇದ್ದೀರಿ ಅಂಥ ವಿದ್ಯಾರ್ಥಿಗಳು ಸಹ ಏನಪ್ಪ ಅಂತಂದರೆ ಈ ಒಂದು DR ಅಂತ ಬರ್ತದೆ ಮತ್ತು ಈ ಸಿವಿಲ್ ಅಂತ ಬರ್ತದೆ. ಈ 2 ಪೋಸ್ಟ್ಗಳು ನಿಮಗೆ ಆಲ್ರೆಡಿ ಕಾಲ್ ಆಗಿದ್ದಾವೆ. ಹೋಗಿ ವೆಬ್ಸೈಟ್ನಲ್ಲಿ ಅರ್ಜಿ ಹಾಕಿ ಆ ಒಂದು ತಯಾರಿಯನ್ನು ಮಾಡ್ಕೊಳ್ಳಿ. ನಿಮ್ಮ ಕನಸು ನನಸಾಗಲಿ ಅಂತ ಹಾರೈಸ್ತಾ ಅಧ್ಯಾಯ 7ರ ಕಡೆ ಹೋಗ್ತೀನಿ. ಆಧುನಿಕ ಯುಗದ ಆರಂಭ ಬರ್ತದೆ. ಆಧುನಿಕ ಯುಗ ಆಗ್ತದೆ. ನಾವು ಈಗ 19ನೇ ಶತಮಾನ ಅಂತ ಕರಿತೀವಲ್ಲ, ಆ ಯುಗ ಆರಂಭ ಆಗ್ತದೆ. ಇಲ್ಲಿ ಭೌಗೋಳಿಕ ಅನ್ವೇಷಣೆಗಳಾಗ್ತವೆ. ಇದೊಂದು ಎಕ್ಸಾಂಪಲ್ ನಿಮಗೆ ನಾನು ಹೇಳ್ತಾ ಇರೋದು. ಭೌಗೋಳಿಕ ಅನ್ವೇಷಣೆಗಳು ಏನು? ಭೌಗೋಳಿಕ ಅನ್ವೇಷಣೆ ಅಂದರೆ ಭೂಭಾಗಗಳ ಅನ್ವೇಷಣೆ ಆಗ್ತದೆ. ಯಾವ ಖಂಡದಲ್ಲಿ ಯಾವ ರಾಷ್ಟ್ರಗಳು ಯಾವ ರೀತಿ ಒಂದು ಅನ್ವೇಷಣೆ ಆಗ್ತವೆ ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಮತ್ತು ಪುನರುಜ್ಜೀವನ ನಿಮಗೆಲ್ಲ ಗೊತ್ತಿದೆ, ಪುನರುಜ್ಜೀವನ ನಾವು ಓದ್ತೀವಿ. ಇನ್ನು ಇಲ್ಲಿ ಪ್ರಮುಖವಾಗಿ ನಿಮಗೆ ಈ ಒಂದು ಆಗಸ್ಟ್ ತಿಂಗಳಲ್ಲಿ ನೋಡಿರಿ, ಈ ಆಗಸ್ಟ್ ತಿಂಗಳಲ್ಲಿ ಮೊದಲು ನಮಗೆ ಪ್ರಥಮ ಕಿರು ಪರೀಕ್ಷೆ ಬರ್ತದೆ. ಅಂದರೆ ನಾವು SSLCಯಲ್ಲಿ ಈಗ FA ಅಂತ ಏನು ಕರಿತೀವಲ್ಲ, ಆ ರೀತಿ ನಿಮಗೆ ಇಲ್ಲಿ ಪ್ರಥಮ ಒಂದು ಕಿರು ಪರೀಕ್ಷೆ ಬರ್ತದೆ. ತದನಂತರ ಪ್ರಥಮ ಕಿರು ಪರೀಕ್ಷೆಯ ಪಠ್ಯಕ್ರಮ ಆಲ್ರೆಡಿ ಅಧ್ಯಾಯ 1ರಿಂದ 4.2 ಇರ್ತದೆ. ನೀವೆಲ್ಲ ಸ್ಟಡಿ ಆಧಾರವಾಗಿ ಯಾವ ರೀತಿ ನೀವು ಮಾಡ್ಕೋತೀರಿ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಉದಾಹರಣೆ ಸರ್ಕಾರ ಇಲ್ಲಿ ನಿಮ್ಗೆ ಕೊಟ್ಟಿದೆ ಮಂಡಳಿ. ಇನ್ನು ಪ್ರಥಮ ಕಿರು ಪರೀಕ್ಷೆಯ ಪಠ್ಯಕ್ರಮ 1ನೇ ಅಧ್ಯಾಯ ಮತ್ತು 4.2 ಇರ್ತದೆ. ಇಷ್ಟು ಮಾತ್ರ ಓದ್ಕೊಂಡ್ರೆ ನೀವು ಈ ಒಂದು ಪ್ರಥಮ ಕಿರು ಪರೀಕ್ಷೆಗೆ ಬರೀಲಿಕ್ಕೆ ಅನುಕೂಲ ಆಗ್ತದೆ ಅಂತೀನಿ. ಇನ್ನು ಪ್ರಥಮ ಕಿರು ಪರೀಕ್ಷೆ ಮುಗಿದ ನಂತರ ಅಲ್ಲಿ ಮುಂದೆ 7.3 ಮತ ಸುಧಾರಣೆ, ಮಾರ್ಟಿನ್ ಲೂಥರ್ ಸುಧಾರಣೆಗಳು ಬರ್ತವೆ. ಅವರು ಒಂದು ಚಳುವಳಿಯನ್ನು ಮಾಡ್ತಾರೆ, ಪ್ರತಿ ಸುಧಾರಣೆ, ಅದರ ಬಗ್ಗೆ ನೀವು ತಿಳ್ಕೊತೀರಿ. ಇತಿಹಾಸವನ್ನು ನೀವು ಎಷ್ಟು ಅರ್ಥರೂ ಕಡಿಮೆನೇ, ಯಾಕಂದರೆ ಅಷ್ಟು ವಿಶಾಲ ಮತ್ತು ಸಾಗರಕ್ಕೆ ಯಾವ ರೀತಿ ಒಂದು ದಡ ಇಲ್ಲಲ್ಲ, ಆ ರೀತಿ ಇತಿಹಾಸಕ್ಕೂ ಸಹ ಒಂದು ನೆಲೆ ಇಲ್ಲ. ಅಷ್ಟು ವಿಶಾಲವಾದಂಥ ಇತಿಹಾಸವನ್ನು ಪ್ರಪಂಚದಲ್ಲಿ ನೀವು ಕಾಣ್ತೀರಿ. ಅದರಂತೆ ಅಧ್ಯಾಯ 8ರಲ್ಲಿ ಪ್ರಪಂಚದ ಕ್ರಾಂತಿಗಳನ್ನು ನೋಡ್ತೀರಿ. ಈಗ ನೀವೇನು ಮಾಡಿರ್ತೀರಿ, SSLCಯಲ್ಲಿ ಸಮಾಜ ವಿಜ್ಞಾನದಲ್ಲಿ ತೊಗೊಂಡಿರ್ತೀರಿ, ಎಲ್ಲವೂ ನಿಮ್ಗೆ ಅಲ್ಲೇ ಬಂದಿರ್ತದೆ. ಈ ಇತಿಹಾಸ ಬಂದಿರ್ತದೆ, ಪೊಲಿಟಿಕಲ್ ಸೈನ್ಸ್ ಬಂದಿರ್ತದೆ, ಸೋಷಿಯಾಲಜಿ, ಜೊತೆಗೆ ಅರ್ಥಶಾಸ್ತ್ರ ಎಕನಾಮಿಕ್ಸ್ ಬಂದಿರ್ತದೆ, ಎಲ್ಲವೂ ನಿಮ್ಗೆ ಅಲ್ಲಿರ್ತದೆ. ನೀವೇನು ಮಾಡಿರ್ತೀರಿ ಅಂತಂದರೆ ಇಲ್ಲಿ ಅದನ್ನು ಒಗ್ಗಟ್ಟಿಗೆ ಓದಿರ್ತೀರಿ. ಆದರೆ PUCಯಲ್ಲಿ ಹಂಗಿಲ್ಲ, ಅದನ್ನು ಬಿಡಿಯಾಗಿ ಓದ್ತಾ ಹೋಗ್ತೀರಿ. ಒಂದು ವಿಷಯ ಸಪ್ರೇಟಾಗಿ ನೀವು ಇಳ್ಕೊಳ್ತೀರಿ. ಕೈಗಾರಿಕಾ ಕ್ರಾಂತಿ ಆಗ್ತದೆ ಮೊದಲು. ಇವೆಲ್ಲವೂ ನಿಮಗೆ ಜನರಲ್ ನಾಲೆಜ್ ಓರಿಯೆಂಟ್ ಇರುವಂಥದ್ದು. ಜೊತೆಗೆ ನಾಳೆ ಭಾಳಷ್ಟು ಜನ ಈ ಒಂದು ನೌಕರಿ ಕನಸನ್ನು ಕಂಡಿರ್ತಿರಲ್ಲ, ಅವರಿಗೆ ಈ ಒಂದು ಪ್ರಥಮ PUC ಇತಿಹಾಸ ಹೇಳಿ ಮಾಡಿಸಿರುವಂಥದ್ದು. ಯಾಕಂದರೆ ಎಲ್ಲ ಪ್ರಶ್ನೆಗಳು ಇದರಲ್ಲಿ ಬರುತ್ತವೆ. ಸೊ ಗಮನಿಟ್ಟು ನೋಡ್ಕೊಳ್ಳಿ. ಅಮೇರಿಕಾ ಸ್ವತಂತ್ರ ಸಂಗ್ರಾಮ ಆಗ್ತದೆ. ಪ್ರಪಂಚದಲ್ಲೇ ಮೊದಲು ಯಾವುದಾದ್ರೂ ರಾಷ್ಟ್ರ ಸ್ವತಂತ್ರ ಆಗಿದೆ ಅಂತಂದರೆ ಅದು ಅಮೇರಿಕಾ ಅಂತ ಹೇಳ್ತೀವಿ. ಇನ್ನು ಫ್ರಾನ್ಸ್ ಕ್ರಾಂತಿ ಆಗ್ತದೆ. ಫ್ರಾನ್ಸ್ ಕ್ರಾಂತಿ ಭಾರತದ ಇತಿಹಾಸದಲ್ಲೇ ಒಂದು ದೊಡ್ಡ ಮೈಲಿಗಲ್ಲು. ಯಾಕಂತಂದರೆ ಫ್ರಾನ್ಸ್ ಕ್ರಾಂತಿಯಿಂದ ಭಾರತದಲ್ಲಿ ಸಂವಿಧಾನ ರಚನೆಗೆ ಒಂದು ಅಡಿಗಲ್ಲಾಗ್ತದೆ ಅಂತ ಹೇಳ್ತೀನಿ. ಇನ್ನು ರಷ್ಯಾ ಕ್ರಾಂತಿ, ರಷ್ಯಾ ತನ್ನ ಸ್ವತಂತ್ರಗೋಸ್ಕರ ಏನೆಲ್ಲ ಕ್ರಾಂತಿ ಮಾಡ್ತು ಎಂಬುದನ್ನು ಇಲ್ಲಿ ನೀವು ಓದ್ಕೊತಾ ಹೋಗ್ತೀರಿ. ಜೊತೆಗೆ ಈ ಪ್ರಪಂಚದಲ್ಲೇ ಬಹಳಷ್ಟು ನೀವು ಏನಪ್ಪ ಅಂತಂದರೆ ಸಾಮ್ರಾಜ್ಯಶಾಹಿಗಳನ್ನು ನೋಡಿದರೆ ಅದರಲ್ಲಿ ಒಬ್ಬನೇ ಬರುವಂಥವನು ನೆಪೋಲಿಯನ್ ಅಂತ ಹೇಳ್ತೀವಿ. ಅವನೊಂದು ರಾಷ್ಟ್ರೀಯತೆಯ ಉದಯ ಯಾವ ರೀತಿ ಇತ್ತು, ಬಹಳ ಇತಿಹಾಸ ಪುಟದಲ್ಲೇ ಭಾಳಷ್ಟು ಏನಪ್ಪ ಅಂತಂದರೆ ಪ್ರಖ್ಯಾತಿಯನ್ನು ಪಡೆದಂಥ ವ್ಯಕ್ತಿ ಈತ ಅಂತ ಹೇಳ್ತೀನಿ. ಜೊತೆಗೆ ನೆಪೋಲಿಯನ್ ಬೋನಾಪಾರ್ಟಿ,
ಇನ್ನು ಮಧ್ಯವಾರ್ಷಿಕ ಪರೀಕ್ಷೆಗಳು ನೋಡಿರಿ ನಿಮಗೆ ಅಕ್ಟೋಬರ್ ತಿಂಗಳಲ್ಲಿ ಬರ್ತವೆ. ಯಾವ ತಿಂಗಳಲ್ಲಿ? ಅಕ್ಟೋಬರ್ ತಿಂಗಳಲ್ಲಿ ಈ ಒಂದು ಮಿಡ್ ಟರ್ಮ್ ಎಕ್ಸಾಮ್ಗಳು ಬರ್ತವೆ. ಅದರಲ್ಲಿ ನಾವು ದಸರಾ ರಜೆನೂ ಅಂತ ಕರಿತೀವಿ ಅದಕ್ಕೆ, ಅಥವಾ ಮಧ್ಯಂತರ ವಾರ್ಷಿಕ ರಜೆನೂ ಸಹ ಕರಿತೀವಿ. ಸೊ ಇಲ್ಲಿ ನಿಮಗೆ ಪಠ್ಯಕ್ರಮ ನೋಡಿರಿ, ಅಧ್ಯಾಯ 1ರಿಂದ ಅಧ್ಯಾಯ 7.3 ನಿಮಗೆ ಒಟ್ಟು ಈ ಒಂದು 80 ಅಂಕಗಳಿಗೆ ಒಂದು ಪೇಪರ್ ಇರ್ತದೆ. ಮಂಡಳಿಯವರೇ ನಿಮಗೆ ಕ್ವಶನ್ ಪೇಪರನ್ನು ಕೊಡ್ತಾರೆ. ಸೊ ನೀವು ಮಾತ್ರ ಈ ಒಂದು ಪಠ್ಯಕ್ರಮ ಆಧಾರದ ಮೇಲೆ ಓದ್ಕೋಬೇಕಾಗ್ತದೆ. ಇನ್ನು ಮುಂದುವರೆದಂತೆ ಮಧ್ಯಂತರ ಮುಗಿದ ನಂತರ ಬರ್ತೀರಿ, ಮೊದಲಿಗೆ ಇಟಲಿ ಏಕೀಕರಣವನ್ನು ಓದ್ತೀರಿ, ತದನಂತರ ಜರ್ಮನಿ ಈ ಒಂದು ಇತಿಹಾಸವನ್ನು ತಿಳ್ಕೊತೀರಿ. ತದನಂತರ ನಿಮಗೆ ನವೆಂಬರ್ ತಿಂಗಳು ಬರ್ತದೆ, ಅಲ್ಲಿ ಪ್ರಪಂಚದ ಯುದ್ಧಗಳು ಮತ್ತು ಅಂತಾರಾಷ್ಟ್ರೀಯ ಸಂಘಗಳು ಬರ್ತವೆ, ವಿಶ್ವಸಂಸ್ಥೆ ಬರ್ತದೆ. ನೋಡಿರಿ, ಪ್ರಥಮ ಜಾಗತಿಕ ಯುದ್ಧ ವರ್ಸಲ್ ಒಪ್ಪಂದ. ನೀವೆಲ್ಲ ಈಗ ಈ ಒಂದು ಒಪ್ಪಂದಗಳನ್ನು ಭಾಳಷ್ಟು ಏನಪ್ಪ ಅಂತಂದ್ರೆ SSLC ಕತ್ತಿರ್ತೀರಿ. ಪ್ಯಾರಿಸ್ ಆಗಿರ್ಬೋದು, ಎಕ್ಸ್ ಚಾಪೆಲ್ ಒಪ್ಪಂದ ಆಗಿರ್ಬೋದು, ಈ ವರ್ಸಲ್ ಒಪ್ಪಂದಗಳನ್ನಾಗಿ, ಮತ್ತು ಇನ್ನೊಬ್ಬರು ಈ ಒಂದು ರಾಷ್ಟ್ರೀಯತಾವಾದಿಗಳು ಯಾರು, ಹಿಟ್ಲರ್ ಆಗಿರ್ಬೋದು, ಮುಸ್ಲೋನಿ ಆಗಿರ್ಬೋದು, ಇವ್ರ ಬಗ್ಗೆನೂ ಸಹ ತಿಳ್ಕೊತೀರಿ. ನೀವು ಹೈಸ್ಕೂಲ್ ಮಟ್ಟದಲ್ಲಿ ಭಾಳಷ್ಟು ಕಡಿಮೆ ಪ್ರಮಾಣದಲ್ಲಿ ಇವ್ರ ಬಗ್ಗೆ ತಿಳ್ಕೊಂಡಿರ್ತೀರಿ. ಆದರೆ ಈ ಒಂದು PUCಗೆ ಬಂದಾಗ ಭಾಳಷ್ಟು ವಿಸ್ತಾರವಾಗಿ ಅವ್ರ ಬಗ್ಗೆ ತಿಳ್ಕೊತಾ ಹೋಗ್ತೀರಿ. ಇನ್ನು 2ನೇ ಜಾಗತಿಕ ಯುದ್ಧ ಬರ್ತದೆ, ಭಾಳ ಪ್ರಮುಖವಾದಂಥ ಯುದ್ಧ. ಇನ್ನು ಪ್ರಮುಖವಾಗಿ ನಾನು ಹೇಳುವಂಥದ್ದು ಈ ಒಂದು ವಿಶ್ವಸಂಸ್ಥೆ ಸ್ಥಾಪನೆ ಆಗ್ತದೆ, ಅದರ ಸಂಘ ಸಂಸ್ಥೆಗಳ ಬಗ್ಗೆ ತಿಳ್ಕೊತೀರಿ, ಅದರ ಸಾಧನೆಗಳ ಬಗ್ಗೆ ತಿಳ್ಕೊತೀರಿ. ಮೊದನಂತರ ಬರುವುದೇ ಈ ಅಧ್ಯಾಯ 11 ಸಮಕಾಲೀನ ಪ್ರಪಂಚ ಅಂತ ಹೇಳ್ತೀವಿ. ಇಲ್ಲಿ ಶೀತಲ ಸಮರ ಆಗ್ತದೆ, ಎಲ್ಲ ರಾಷ್ಟ್ರಗಳು ಈ ಶೀತಲ ಸಮರದಲ್ಲಿ ಪಾಲ್ಗೊಂಡಿದ್ವು ಅಂತ ಹೇಳ್ತೀವಿ. ಇನ್ನು USSR ವಿಘಟನೆ ಆಗ್ತದೆ, ಒಡಿತದೆ. ಇನ್ನು CIS ರಚನೆ ಆಗ್ತದೆ. ಇವೆಲ್ಲ ಬಾಯಿಗೆ ನೀವೇನಪ್ಪ ಅಂತಂದ್ರೆ ಅಲ್ಲಿ ತಿಳ್ಕೊತಾ ಹೋಗ್ತೀರಿ. ಮುಂದೆ ಬರ್ತದೆ ನಿಮಗೆ ಡಿಸೆಂಬರ್ ತಿಂಗಳು 2ನೇ ಕಿರು ಪರೀಕ್ಷೆ ಬರ್ತವೆ. ಮಧ್ಯಂತರ ರಜೆ ನಂತರ ಬರುವುದೇ 2ನೇ ಕಿರು ಪರೀಕ್ಷೆ. ಇಲ್ಲಿ ನಿಮಗೆ ಪಠ್ಯಕ್ರಮ 8.1. ಆದರೆ ಸರ್ 1ನೇ ಪಾಯಿಂಟ್ ಕೇಳಲ್ಲ, ಅಧ್ಯಾಯ ನಿಮ್ಗೆ ಇಲ್ಲಿ ಬರೋದಿಲ್ಲ, ಬರುವುದೇ ನೇರವಾಗಿ ನಿಮಗೆ ಏನು ಬರ್ತದೆ, ಅಧ್ಯಾಯ 8ರಿಂದ ಅಧ್ಯಾಯ 10.1 ಬರ್ತದೆ. ನೋಡಿ, ನೀವು ಗಮನದಲ್ಲಿ ಇಟ್ಕೋಬೇಕು. ಈ ಅಧ್ಯಾಯವನ್ನು ನಿಮಗೆ 2ನೇ ಕಿರು ಪರೀಕ್ಷೆಗೆ ಕೇಳ್ತಾರೆ. ತದನಂತರ ಬರುವುದೇ ನಮ್ಮ ಅಲಿಪ್ತ ನೀತಿ ಅಥವಾ ಅಲಿಪ್ತ ಚಳುವಳಿ, ತೃತೀಯ ಜಗತ್ತಿನ ಉದಯ ಆಗ್ತದೆ ಭಾಳಷ್ಟು. ತದನಂತರ ನಾನು ಕೊನೆಗೆ ಬರ್ತೀನಿ, ಜನವರಿ ತಿಂಗಳಲ್ಲಿ ನಿಮಗೆಲ್ಲ ಸಿಲೆಬಸ್ಸು ಮುಗಿದಿರ್ತದೆ. ಆವಾಗ ನಿಮಗೆ ಪೂರ್ವ ಸಿದ್ಧತೆ ದ್ವಿತೀಯ PUC ಬರ್ತದೆ, ನಿಮಗೆ ಆ್ಯನ್ಯುವಲ್ ಎಕ್ಸಾಮ್ಗಳ ಸಮಯ ಹತ್ತಿರ ಬರ್ತದೆ. ಹಾಗಾಗಿ ನೀವು ಮೊದಲು ಭೂಪಟ ಪ್ರಪಂಚದ ಒಂದು ನಕ್ಷೆಯನ್ನು ಕೊಡ್ತಾರೆ, 10 ಅಂಕಗಳಿಗೆ ಸಂಬಂಧಪಟ್ಟಂಥದ್ದು ಪ್ರಪಂಚದ ಒಂದು ನಕ್ಷೆಯನ್ನು ಕೊಡ್ತಾರೆ. ಅಲ್ಲಿ 5 ಸ್ಥಳಗಳನ್ನು ಗುರುತಿಸಬೇಕು ಮತ್ತು ಅದೇ ಗುರುತಿಸಿರುವಂಥ 5 ಸ್ಥಳಗಳಿಗೆ ಪ್ರಮುಖವಾಗಿ 2 ವಾಕ್ಯಗಳಲ್ಲಿ ಉತ್ತರವನ್ನು ಕೊಡಿಬೇಕು. ಆಗ ನಿಮಗೆ 10 ಅಂಕಗಳು ಸಿಗ್ತವೆ. ಪ್ರತಿ ಪ್ರಶ್ನಿಕೆಯ ನೀಲನಕ್ಷೆ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಇನ್ನೂ ಬಿಟ್ಟಿಲ್ಲ, ಮಂಡಳಿಯವರು ಬಿಡ್ತಾಳೆ ಸದ್ಯದಲ್ಲೇ. ಮತ್ತು ನೀಲನಕ್ಷೆ ಆಗಿರ್ಬೋದು, ಅದು ಮಾದರಿ ಪ್ರಶ್ನೆ ಪತ್ರಿಕೆಗಳು ನಿಮಗೆ ಒಂದು ವಾರ್ಷಿಕ ಆಗಿರ್ಬೋದು ಮತ್ತು ನಿಮ್ಮ ಪಠ್ಯಕ್ರಮ ಆಧಾರವಾಗಿ ನಿಮಗೆ ಬರ್ತವೆ ಅಂತ ಹೇಳ್ತೀವಿ. ಇನ್ನು ಕೊನೆಯಲ್ಲಿ ಬರ್ತದೆ ಫೆಬ್ರವರಿ ತಿಂಗಳು, ಅದೇ ವಾರ್ಷಿಕ ಪರೀಕ್ಷೆ ಆ್ಯನ್ಯುವಲ್ ಎಕ್ಸಾಮ್ ಬರ್ತದೆ. ಆ್ಯನ್ಯುವಲ್ ಎಕ್ಸಾಮ್ ನೀವು ಫೆಬ್ರವರಿ ತಿಂಗಳಲ್ಲಿ ಮುಗಿಸಿ, ಇನ್ನೇನು ಪ್ರಥಮ PUCಯನ್ನು ಮುಗಿಸಿ ದ್ವಿತೀಯ PUCಗೆ ಕಾಲುವಂಥ ಒಂದು ಸಮಯ ಬರ್ತದೆ ಅಂತ ಹೇಳ್ತೀನಿ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಇದಿಷ್ಟು ಏನಪ್ಪ ಅಂತಂದರೆ ನಿಮಗೆ ಪ್ರಥಮ PUCಯ ಒಂದು ಏನು 2026 ಮತ್ತು 27ನೇ ವಾರ್ಷಿಕ ವರ್ಷದ ಒಂದು ಸಿಲೆಬಸ್ಸು ಇತಿಹಾಸಕ್ಕೆ ಸಂಬಂಧಪಟ್ಟಂತೆ. ವಿಡಿಯೋ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ ಅಂತ ಹೇಳ್ತಾ, ಬೇರೆ ವಿಷಯ ಯಾವುದಾದ್ರೂ ಪಠ್ಯಕ್ರಮ ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ, ಅದನ್ನು ಸಹ ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ರಾಧೆ ರಾಧೆ ಅಂತ ಟೈಪ್ ಮಾಡಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.